ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಅದ್ಯಾಕೋ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನೋ ಮಾಡೋಕ್ಕೆ ಹೋದರೆ ಅದೇನೋ ಆಗ್ತಾ ಇದೆ. ಯಾಕೋ ಅವರು ತೆಗೆದುಕೊಳ್ಳೋ ಪ್ರತಿ ನಿರ್ಧಾರ ಕೂಡ ಹೈಕೋರ್ಟ್ ಮೆಟ್ಟಿಲನ್ನು ಏರುತ್ತೆ. ಹೈಕೋರ್ಟಲ್ಲಿ ಎಲ್ಲ ವಿಚಾರದಲ್ಲೂ ಮುಖಕ್ಕೆ ಉಗಿದು ಕಳಿಸ್ತಾ ಇದ್ದಾರೆ. ಆದರೂ ಅದೆಲ್ಲವನ್ನು ಅವರು ಹಾಕಿರೋ ಪಂಚೆಯಲ್ಲಿ ಒರೆಸಿಕೊಳ್ತಾರೋ ಏನೋಪ್ಪ ಗೊತ್ತಿಲ್ಲ. ಈಗ ಮತ್ತೊಂದು ವಿಚಾರದಲ್ಲಿ ಹೈಕೋರ್ಟ್ ನಿನ್ನೆ ಸಿದ್ದರಾಮಯ್ಯ ಮುಖಕ್ಕೆ ಉಗಿದು ಕಳಿಸಿದೆ. ಅದು ಕೂಡ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಜನೌಷಧ ಕೇಂದ್ರಗಳನ್ನು ಮುಚ್ಚೋದಕ್ಕೆ ಆದೇಶವನ್ನು ಹೊರಡಿಸಿದ್ರು. ಇವರ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಂಡು ತೆವಲುಗಳನ್ನು ತೀರಿಸಿಕೊಳ್ಳೋಕೆ, ಬಡವರ ಜೀವಗಳ ಜೊತೆ ಆಟಾಡೋಕೆ ಚಿಂತನೆಯನ್ನು ನಡೆಸಿದ್ರು. ರಾಜ್ಯ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ದರಗಳನ್ನು ಹೆಚ್ಚು ಮಾಡಿದ್ದ ಸಿದ್ದರಾಮಯ್ಯ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಾ ಇದ್ದ ಔಷಧಿಗಳಲ್ಲಿ 273 ಔಷಧಿಗಳು ಸ್ಟಾಕೇ ಇಲ್ಲ, ಹೊರಗಡೆ ತಗೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ರು. ಅಂಥದ್ರಲ್ಲಿ ಕಡಿಮೆ ದರದಲ್ಲಿ ಸಿಗ್ತಾ ಇದ್ದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚೋ ನಿರ್ಧಾರವನ್ನ ಮಾಡಿದ್ರು. ಅದ್ಯಾವ ಮೆಡಿಕಲ್ ಮಾಫಿಯಾ ಮಾಡೋ ಚಿಂತನೆಯನ್ನ ಇಲ್ಲಿ ಸರ್ಕಾರ ಮಾಡಿತ್ತೋ ಗೊತ್ತಿಲ್ಲ ರೀ. ಆದರೆ ಈಗ ಅದಕ್ಕೂ ಹೈಕೋರ್ಟ್ ತಡೆಯನ್ನು ಕೊಟ್ಟು ಮತ್ತೊಮ್ಮೆ ಮುಖಕ್ಕೆ ಉಗಿದು ಕಳಿಸಿದೆ. ಹಾಗಾದರೆ ಹೈಕೋರ್ಟಲ್ಲಿ ಸಿದ್ದು ಸರ್ಕಾರಕ್ಕೆ ಮುಖಭಂಗ ಆಗಿದ್ದು ಯಾಕೆ? ಹೈಕೋರ್ಟ್ ಹೇಳಿದ್ದೇನೋ ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಬಡವರಿಗೆ ಮತ್ತು ಮಧ್ಯಮ ವರ್ಗಕ್ಕೆ. ಅದೆಷ್ಟು ಮುಖ್ಯ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಯಾಕೋ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತೀಚೆಗೆ ತಗೊಳ್ಳೋ ನಿರ್ಧಾರಗಳನ್ನು ನೋಡ್ತಾ ಇದ್ರೆ ಇವರೇನು ಮುಖ್ಯಮಂತ್ರಿನೋ ಅಥವಾ ಮೂರ್ಖ ಮಂತ್ರಿನೋ ಅನ್ನೋ ಅನುಮಾನಗಳು ಪ್ರತಿಯೊಬ್ಬರಿಗೂ ಬರುತ್ತೆ. ಯಾಕಂದರೆ ಇತ್ತೀಚೆಗೆ ಅವರು ತೆಗೆದುಕೊಳ್ತಾ ಇರೋ ನಿರ್ಧಾರಗಳು ಬಹುತೇಕ ಬಡವರು ಮತ್ತು ಮಧ್ಯಮ ವರ್ಗದವರ ವಿರುದ್ಧವಾಗಿ ಅವರ ಪ್ರಾಣದ ಜೊತೆ ಆಟ ಆಡೋ ನಿರ್ಧಾರಗಳೇ ಆಗಿರುತ್ತವೆ. ಅಂಥದ್ದೇ ಒಂದು ನಿರ್ಧಾರ ಅಂದರೆ ಕರ್ನಾಟಕದಲ್ಲಿರೋ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನು ಮುಚ್ಚೋ ನಿರ್ಧಾರವನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಅದರಲ್ಲೂ ನಮ್ಮ ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅದ್ಯಾಕೋ ಅನಾರೋಗ್ಯ ಪೀಡಿತರ ಹಾಗೆ ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರಲ್ಲೂ ಮುಂದೆ ರಾಜ್ಯ ಸರ್ಕಾರವೇ ಎಲ್ಲ ಔಷಧಿಗಳನ್ನು ಉಚಿತವಾಗಿ ಕೊಡುತ್ತೆ, ಅಂಥದ್ರಲ್ಲಿ ಈ ಜನೌಷಧ ಕೇಂದ್ರಗಳಲ್ಲಿ ಕಡಿಮೆ ಹಣವನ್ನು ತಾನೇ ಯಾಕ್ರಿ ಕೊಟ್ಟು ತಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ರು. ಆದರೆ ಇವಾಗ ಎಲ್ಲ ಔಷಧಿಗಳನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ ಅಂದರೆ ಅಯ್ಯೋ, ಸದ್ಯಕ್ಕೆ ನಮ್ಮ ರಾಜ್ಯ ಸರ್ಕಾರದ ಔಷಧಿ ಕೇಂದ್ರಗಳಲ್ಲಿ ಕೇವಲ 273 ಔಷಧಿಗಳು ಮಾತ್ರ ಇಲ್ಲ. ಅವುಗಳನ್ನು ತರಿಸೋಕೆ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡು ಕೂಡ ಇಲ್ಲ. ಸದ್ಯಕ್ಕೆ ಸಾರ್ವಜನಿಕರು ಹೊರಗಡೆ ಮೆಡಿಕಲಲ್ಲಿ ತಗೊಳ್ತಾ ಇರಲಿ, ಮುಂದೊಂದು ದಿನ ನಾವು ಎಲ್ಲ ಔಷಧಿಗಳನ್ನು ಉಚಿತವಾಗಿ ಕೊಡ್ತೀವಿ ಅನ್ನೋದನ್ನು ಹೇಳಿದರು. ಅಯ್ಯೋ ಕರ್ಮವೇ, ಇರಬೇಕಾದ ಔಷಧಿಗಳು ಇಲ್ಲ ಅಂತಾರೆ, ಅದನ್ನೇ ಹೊರಗಡೆ ಮೆಡಿಕಲ್ಗಳಲ್ಲಿ ತಗೊಳ್ಳಿ ಅಂತಾರೆ. ಯಾವತ್ತೋ ಒಂದಿನ ರಾಜ್ಯ ಸರ್ಕಾರ ಉಚಿತವಾಗಿ ಕೊಡುತ್ತೆ ಅಂತಾರೆ. ಆದರೆ ಈಗಲೇ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನು ಮುಚ್ಚೋಕೆ ಆದೇಶವನ್ನು ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮಂತ್ರಿಗಳು ಹುಷಾರಾಗಿದ್ದಾರಾ ಅನ್ನೋ ಅನುಮಾನ ಜನರಿಗೆ ಬರಲ್ವೇನ್ರಿ? ಖಂಡಿತ ಬರುತ್ತೆ. ಅದನ್ನೇ ಜನರು ಕೂಡ ಕೇಳಿದ್ರು. ಈ ಬಡ್ಡಿ ಮಕ್ಕಳು ಮಂತ್ರಿಗಳು ಯಾವುದೋ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿ ಅಲ್ಲಿಂದ ಒಂದಷ್ಟು ಹಣವನ್ನು ತಗೊಂಡಿರಬೇಕು ಸರ್, ಅದಕ್ಕೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರವನ್ನು ಮಾಡಿದ್ದಾರೆ. ಬಡವರ ಕಷ್ಟ ಇವರಿಗೇನು ಗೊತ್ತಾಗಬೇಕು ಅನ್ನೋದನ್ನು ನಾವು ಕಳೆದ ವಿಡಿಯೋ ಮಾಡಿದಾಗಲೇ ಕಮೆಂಟ್ಸಲ್ಲಿ ಬಹಳಷ್ಟು ಜನರು ತಿಳಿಸಿದರು. ಇದ್ರೂ ಇರಬಹುದು, ಈಗಿನ ಸರ್ಕಾರದ ಪರಿಸ್ಥಿತಿ, ಅಲ್ಲಿರೋ ಮಂತ್ರಿಗಳ ಮನಸ್ಥಿತಿ ನೋಡ್ತಾ ಇದ್ರೆ ಹಾಗೆ ಅನ್ನಿಸದೇ ಇರುತ್ತಾ? ಅನಿಸುತ್ತೆ. ಆದರೂ ಕಡಿಮೆ ದರದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸಿಗ್ತಾ ಇದ್ದ ಔಷಧಿಗಳು ಸಿಗಬಾರದು ಅಂತ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರವನ್ನು ಬಹಳಷ್ಟು ಜನರು ಖಂಡಿಸಿದ್ರು. ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅದಷ್ಟೇ ಆಗಿದ್ರೆ ಈ ಸಿದ್ದರಾಮಯ್ಯ ಪಂಚೆಯನ್ನು ಮೇಲಕ್ಕೆ ಎತ್ತಿಕೊಂಡು ಹೀರೋ ಹಾಗೆ ಬಿಲ್ಡಪ್ ಕೊಡ್ತಾ ಓಡಾಡ್ತಾ ಇದ್ರು. ಏನು ಮಾಡೋದು, ಎಲ್ಲ ಗ್ರಹಗಳು ಈಗಾಗಲೇ ಸಿದ್ದು ಸುತ್ತೋಕೆ ಶುರು ಮಾಡಿವೆ, ಅದರಲ್ಲೂ ಉಲ್ಟಾ ಸುತ್ತಾ ಇವೆ. ಇವರು ಜನೌಷಧ ಕೇಂದ್ರಗಳನ್ನು ಮುಚ್ಚೋಕೆ ಹೇಳಿದ್ದನ್ನು ಪ್ರಶ್ನೆ ಮಾಡಿ 16 ಜನರು ಹೈಕೋರ್ಟ್ ಮೆಟ್ಟಿಲನ್ನೇರಿದ್ರು. ಅದರ ವಿಚಾರಣೆ ಹೈಕೋರ್ಟಲ್ಲಿ ನಿನ್ನೆ ನಡೀತು. ನ್ಯಾಯಮೂರ್ತಿ ಎಂ ಅರುಣ್ ಅವರಿದ್ದ ಪೀಠ ಮುಂದಿನ ವಿಚಾರಣೆವರೆಗೂ ಅರ್ಜಿದಾರರ ಜನೌಷಧ ಕೇಂದ್ರಗಳನ್ನು ಸ್ಥಗಿತ ಮಾಡೋದು ಬೇಡ ಅನ್ನೋ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಜನೌಷಧ ಕೇಂದ್ರ ತೆರೆಯಲು ಮೂಲ ಸೌಕರ್ಯ ಕಲ್ಪಿಸಲು ವೆಚ್ಚ ಆಗಿದೆ. ಜನರಿಗೆ 50% 90% ರಿಯಾಯಿತಿ ದರದಲ್ಲಿ ಔಷಧವನ್ನು ನೀಡಲಾಗ್ತಾ ಇದೆ. ಸರ್ಕಾರದ ಆದೇಶದಿಂದ ಸಂವಿಧಾನದ ಪರಿಚ್ಛೇದ 19(1) G ಅಡಿಯಲ್ಲಿ ಜನರು ಜೀವಿಸೋ ಹಕ್ಕನ್ನು ಈ ಸಿದ್ದು ಸರ್ಕಾರ ಕಿತ್ತುಕೊಳ್ತಾ ಇದೆ.
ಇದು ಜನರ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋದನ್ನ ಅರ್ಜಿದಾರರ ಪರ ವಕೀಲರು ಮಂಡಿಸಿದ್ರು. ಈ ವಾದವನ್ನು ಆಲಿಸಿದ ಹೈಕೋರ್ಟ್ ಮುಂದಿನ ವಿಚಾರಣೆವರೆಗೂ ಅರ್ಜಿದಾರರ ಜನೌಷಧ ಕೇಂದ್ರಗಳನ್ನು ಸ್ಥಗಿತಗೊಳಿಸದಂತೆ ಮಧ್ಯಂತರ ಆದೇಶವನ್ನು ನೀಡಿದೆ. ಇಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಸಮಯದಲ್ಲಿ ಹೇಗೆ ಜನರ ಮೂಲಭೂತ ಹಕ್ಕುಗಳು, ಜೀವಿಸೋ ಹಕ್ಕುಗಳನ್ನು ಕಿತ್ತುಕೊಂಡಿದ್ರೋ ಅದನ್ನೇ ಇಲ್ಲೂ ಸಿದ್ದು ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕಣ್ಣಿಗೆ ನೋಡೋದಕ್ಕೆ ಕಾಣಿಸ್ತಾ ಇದೆ. ಗೆಳೆಯರೇ, ರಾಜ್ಯ ಆರೋಗ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರೋ ಅಂದರೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನು ಮಾತ್ರ ಸ್ಥಗಿತಗೊಳಿಸೋಕೆ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದೇಶ ಈಗಾಗಲೇ ಎಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕೈ ಸೇರಿತ್ತು. ಇನ್ನು ಸಿದ್ದು ಸರ್ಕಾರ ಆದೇಶವನ್ನು ಮಾಡಿದ ಮೇಲೆ ಆರೋಗ್ಯಾಧಿಕಾರಿಗಳು ತಾನೇ ಏನು ಮಾಡ್ತಾರೆ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದ ಎಲ್ಲ ಜನೌಷಧ ಕೇಂದ್ರಗಳನ್ನು ಮುಚ್ಚಿದ್ರು. ಯಾಕಂದರೆ ಇಲ್ಲಿ ಯಾವನೇ ಅಧಿಕಾರಿ ಆಗಲಿ, ಯಾವುದೇ ಮಂತ್ರಿಗಳು, ಯಾವುದೇ ರಾಜಕಾರಣಿಗಳು ಆರೋಗ್ಯ ಸಮಸ್ಯೆ ಆದರೆ, ಅವರ ಮನೆಯಲ್ಲಿ ಯಾರಿಗೆ ಆರೋಗ್ಯದ ತೊಂದರೆ ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಅವರು ಹೋಗೋದೆಲ್ಲ ಹೈಟೆಕ್ ಖಾಸಗಿ ಆಸ್ಪತ್ರೆಗಳಿಗೆ. ಯಾಕಂದರೆ ಅವರು ಕೆಲಸವನ್ನು ಮಾಡೋ ಅವರದ್ದೇ ಸರ್ಕಾರಗಳು ನಡೆಸೋ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ಇರೋದೇ ಇಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆಗಳನ್ನು ಮತ್ತೆ ಅಲ್ಲಿರೋ ವೈದ್ಯರನ್ನು ನಂಬಿ ಹೋಗೋದು ಕೇವಲ ಬಡವರು ಮತ್ತು ಮಧ್ಯಮ ವರ್ಗದವರು. ಅಂಥದ್ರಲ್ಲಿ ಅವರ ಮೇಲೆ ಇಲ್ಲದನ್ನು ಹೇರೋಕೆ ಹೋದರೆ, ಅವರೆಲ್ಲ ಹೊರಗೆ ಔಷಧಿಗಳನ್ನು ತೆಗೆದುಕೊಳ್ಳೋಕೆ ಆಗದೇ ಇದ್ದರೆ ಅದು ಅವರ ಪ್ರಾಣದ ಜೊತೆಗೆ ಸಿದ್ದು ಸರ್ಕಾರ ಆಟವನ್ನು ಆಡಿದ ಹಾಗೆ ತಾನೆ. ಅಲ್ಲಿ ಜನರ ಬದುಕುವ ಹಕ್ಕನ್ನು ಸಿದ್ದರಾಮಯ್ಯ ಕಿತ್ತುಕೊಂಡ ಹಾಗೆ ತಾನೆ. ಹಾಗಾದರೆ ಈ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಅದ್ಯಾವ ಸಂವಿಧಾನವನ್ನು ಓದಿದ್ದಾರೆ, ಅದ್ಯಾವ ಸಂವಿಧಾನವನ್ನು ಉಳಿಸ್ತೀವಿ ಅನ್ನೋದನ್ನು ಆಗಾಗ ಹೇಳ್ತಾ ಇರ್ತಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೆ ತಾನೇ ಗೊತ್ತಾಗತ್ತೆ. ಮಾತಾಡಿದರೆ ಸಂವಿಧಾನ ಅಂತಾರೆ, ಆದರೆ ನಮ್ಮ ಕರ್ಮ ಅಂದರೆ ಮಾಡೋದೆಲ್ಲ ಸಂವಿಧಾನ ವಿರೋಧಿ ಕೆಲಸಗಳು. ಇಲ್ಲೂ ಬಹುತೇಕ ಅದೇ ವಾದವನ್ನು ಅರ್ಜಿದಾರರ ಪರ ವಕೀಲರು ಮಂಡಿಸಿದ್ರು. ಜನೌಷಧ ಕೇಂದ್ರಗಳನ್ನು ಮುಚ್ಚೋಕೆ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದ್ರು. ನಮ್ಮಲ್ಲಿರೋ ಅದೆಂಥದ್ದು ವಿಪಕ್ಷ ಅಂತಾರಲ್ರಿ, ಅದು ಇದೆಯಾ ಅಥವಾ ಈ BJP ಅನ್ನೋದು ಸತ್ತು ಹೋಗಿದೆಯಾ ಅನ್ನೋ ಅನುಮಾನಗಳು ಬರುತ್ತವೆ. ಅವರು ಒಂದು ದಿನ ಮಾತ್ರ ನಾವು ಇದನ್ನು ವಿರೋಧ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದು ಬಿಟ್ಟರೆ ಯಾಕೋ ಅದಾದ ಮೇಲೆ ಬದುಕಿದ್ದಾರಾ ಅಂತ ಜನರು ಯೋಚನೆಯನ್ನು ಮಾಡೋ ಹಾಗೆ ಮಾಡಿದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ವಿಪಕ್ಷ ಸರ್ಕಾರ ಹೇಳಿದ್ದನ್ನೆಲ್ಲ ನೋಡಿಕೊಂಡು ದಬ್ಬಾಳಿಕೆಯನ್ನು ವಿರೋಧ ಮಾಡದೇ ಇರೋದನ್ನು ನೋಡ್ತಾ ಇದ್ರೆ ಬಹಳಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣಗಳು ಎರಡೂ ಪಕ್ಷಗಳ ನಡುವೆ ನಡೀತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಳಾಗಿ ಹೋಗಲಿ, ಈ ವಿಪಕ್ಷ ಏನು ಕಿತ್ತು ಹಾಕಲ್ಲ ಅಂತಾನೆ ಇಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಾರ್ವಜನಿಕರೇ ಹಾಕಿಕೊಂಡಿದ್ರು. ಇನ್ನು ರಾಜ್ಯ ಸರ್ಕಾರದ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ವೈದ್ಯರುಗಳು ಬ್ರ್ಯಾಂಡೆಡ್ ಔಷಧಿಗಳನ್ನು ಹೊರಗಡೆಯಿಂದ ತಗೊಂಡು ಬನ್ನಿ ಅನ್ನೋ ಸಲಹೆಯನ್ನು ಕೊಡೋದನ್ನು, ಚೀಟಿಗಳನ್ನು ಕೊಡೋದನ್ನು ನಿಷೇಧ ಮಾಡಿದ್ದೀವಿ ಅನ್ನೋದನ್ನು ಹೇಳಿಕೊಳ್ಳುತ್ತೆ ರಾಜ್ಯ ಸರ್ಕಾರ. ಇದರ ಮೂಲಕ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹೊರಗೆ ಔಷಧಿ ಖರೀದಿ ಮಾಡೋಕ್ಕೆ ಶಿಫಾರಸು ಮಾಡೋದನ್ನು ತಡೆಯೋದು ಸರ್ಕಾರದ ಗುರಿ. ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧ ಕೇಂದ್ರಗಳನ್ನು ತೆರೆಯೋದು ಕೂಡ ಈ ನೀತಿಗೆ ವಿರುದ್ಧ ಆಗಿದೆ. ಅದೇ ಕಾರಣಕ್ಕೆ ನಾವು ಜನೌಷಧ ಕೇಂದ್ರಗಳನ್ನು ಬಂದ್ ಮಾಡೋ ನಿರ್ಧಾರವನ್ನು ಮಾಡೋಕ್ಕೆ ಆದೇಶವನ್ನು ಮಾಡಿದ್ದೀವಿ ಅನ್ನೋದನ್ನು ಈ ಸರ್ಕಾರ ಹೇಳಿಕೊಳ್ತಾ ಇದೆ. ಅಲ್ಲ ರೀ, ವೈದ್ಯರು ಬ್ರ್ಯಾಂಡೆಡ್ ಔಷಧಿಗಳನ್ನು ಹೊರಗಡೆ ಖರೀದಿ ಮಾಡೋಕ್ಕೆ ಸಲಹೆ ಕೊಡೋದನ್ನು, ಚೀಟಿಯನ್ನು ಬರೆಯೋದನ್ನು ನಿಷೇಧ ಮಾಡಿರೋದು ಸರಿ. ಆದರೆ ರಾಜ್ಯ ಸರ್ಕಾರದ ಔಷಧಿ ಕೇಂದ್ರಗಳಲ್ಲಿ ಯಾವುದೇ ಔಷಧಿ ಇಲ್ಲ ಅಂದರೆ ಸಾರ್ವಜನಿಕರು ಏನನ್ನ ಮಾಡಬೇಕು? ಆಗ ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡೋದಕ್ಕಿಂತ ನೂರಾರು ರೂಪಾಯಿಗೆ ಸಿಗೋ ಪ್ರಧಾನಮಂತ್ರಿ ಜನೌಷಧ ಒಳ್ಳೆಯದು ತಾನೇ. ಅಷ್ಟಕ್ಕೂ ಇಲ್ಲಿ ಸಿದ್ದು ಸರ್ಕಾರ ಹೇಳೋ ಹಾಗೆ ಅಷ್ಟೊಂದೆಲ್ಲ ಒಳ್ಳೆಯ ಯೋಚನೆಗಳನ್ನು ಸರ್ಕಾರ ಏನು ಮಾಡಿರಲ್ಲ ಬಿಡಿ. ಈ ಸರ್ಕಾರದ ಉದ್ದೇಶ ಒಂದೇ, ಅದೇನೆಂದರೆ ಜನರಿಗೆ ರಾಜ್ಯ ಸರ್ಕಾರದ ಯಾವುದೇ ಔಷಧಿಗಳನ್ನು ಕೊಡೋದಕ್ಕೆ ತಾಕತ್ತು ಇಲ್ಲ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಯಾವುದೇ ೌಷಧಿಗಳನ್ನು ಕೇಳಿದ್ರು ಇಲ್ಲ ಅನ್ನೋದನ್ನೇ ಹೇಳ್ತಾರೆ. ಹೀಗಿದ್ದಾಗ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಅದೇ ಔಷಧಿ ಹೊರಗಡೆ ಮೆಡಿಕಲ್ಗಿಂತ 50-90% ಕಡಿಮೆ ದರದಲ್ಲಿ ಸಿಕ್ಕರೆ ಪ್ರಧಾನಿ ನರೇಂದ್ರ ಮೋದಿ ಜನರ ಕಣ್ಣಿಗೆ ಹೀರೋ ಆಗಿ ಬಿಡ್ತಾರೆ. ಆಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆ ಸರ್ಕಾರದಲ್ಲಿರೋ ಮಂತ್ರಿಗಳೆಲ್ಲ ಕರ್ನಾಟಕದ ಜನರಿಗೆ ವಿಲನ್ಗಳ ರೀತಿ ಕಾಣಿಸ್ತಾರೆ ಅನ್ನೋದು ಅವರಿಗೂ ಗೊತ್ತಿದೆ. ಅದಕ್ಕೆ ಅದೇ ಜನೌಷಧ ಕೇಂದ್ರಗಳನ್ನು ಮುಚ್ಚಿದ್ರೆ, ತಗೊಳ್ಳೋಕೆ ಆಗದೇ ಇದ್ದರೆ ಜನರು ಸಾಯ್ತಾರೆ. ಜನರು ಸತ್ತರೆ ಅದರ ಬಗ್ಗೆ ಯಾವನಾದರೂ ರಾಜಕಾರಣಿ ತಲೆಯನ್ನು ಕೆಡಿಸಿಕೊಳ್ತಾನ? ಖಂಡಿತ ಇಲ್ಲ. ಯಾಕಂದರೆ ಅವರ ಮನೆಯಲ್ಲಿ ಹೆಣ ಬೀಳಲ್ವೇ?
ಸತ್ರೆ ಯಾರೋ ಬಡವ ಸಾಯ್ತಾನೆ, ಬಡವನ ಪ್ರಾಣಕ್ಕೆ ಬೆಲೆ ಅನ್ನೋದು ನಮ್ಮ ರಾಜ್ಯದಲ್ಲಿರೋ ರಾಜಕಾರಣಿಗಳಿಗೆ ಲೆಕ್ಕಕ್ಕೆ ಇಲ್ಲ. ಅವರ ಮನೆಯಲ್ಲಿರೋರು ಮಾತ್ರ ಬದುಕೋದಕ್ಕೆ ಹಕ್ಕಿದೆ, ಬಡವರಿಗೆ ಇಲ್ಲ ಅನ್ನೋ ರೀತಿಯಾಗಿ ಯೋಚನೆಯನ್ನ ಮಾಡ್ತಾರೆ. ಇನ್ನು ಇದೆಲ್ಲದರ ಜೊತೆಗೆ ಸರ್ಕಾರ ಅಥವಾ ಯಾವುದಾದ್ರೂ ಮಂತ್ರಿ ಖಾಸಗಿ ಔಷಧಿ ಕಂಪನಿಗಳ ಜೊತೆ ಮೆಡಿಕಲ್ ಮಾಫಿಯಾ ಮಾಡೋಕೆ ಚಿಂತನೆಯನ್ನ ನಡೆಸಿದ್ರ ಅನ್ನೋ ಯೋಚನೆ ಕೂಡ ಜನರಿಗೆ ಬಂದೇ ಬರುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರ ಉಚಿತವಾಗಿ ಔಷಧಿಗಳನ್ನು ಕೊಡೋ ತಾಕತ್ತು ಇಲ್ಲ. ಕಡಿಮೆ ದರದಲ್ಲಿ ಸಿಗ್ತಾ ಇರೋ ಜನೌಷಧ ಕೇಂದ್ರಗಳನ್ನು ಮುಚ್ಚೋದಕ್ಕೆ ಆದೇಶವನ್ನ ಮಾಡಿದೆ. ಎರಡೂ ಇಲ್ಲ ಅಂದಮೇಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋ ರೋಗಿಗಳು ಔಷಧಗಳನ್ನು ಎಲ್ಲಿ ಖರೀದಿ ಮಾಡಬೇಕು? ಹೊರಗಡೆ ಇರೋ ಮೆಡಿಕಲ್ಗಳಲ್ಲೇ. ಅಲ್ಲಿಗೆ ಔಷಧಿಗಳನ್ನು ಕೊಡೋರು ಯಾರು? ಖಾಸಗಿ ಕಂಪನಿಗಳು. ಹಾಗಾದರೆ ಬಿಸಿನೆಸ್ ಆಗೋದು ಯಾರಿಗೆ? ಖಾಸಗಿ ಕಂಪನಿಗಳಿಗೆ. ಅಲ್ಲಿಗೆ ಸರ್ಕಾರ ಉದ್ಧಾರ ಮಾಡೋದಕ್ಕೆ ಹೊರಟಿರೋದು ಯಾರನ್ನ? ಅದೇ ಖಾಸಗಿ ಕಂಪನಿಗಳನ್ನ. ಅಲ್ಲಿಂದ ಲಾಭ ಇಲ್ಲದೆ ಅವರನ್ನು ಯಾಕ್ರಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಉದ್ಧಾರ ಮಾಡುತ್ತೆ? ಜನರ ಜೀವದ ಜೊತೆ ಆಟವನ್ನು ಆಡುತ್ತೆ. ಯೋಚನೆಯನ್ನು ಮಾಡಿದರೆ ಇಂಥದ್ದೊಂದು ಅನುಮಾನ ಎಂಥ ಮುಟ್ಟಾಳನಿಗೂ ಬರುತ್ತೆ. ಅದರ ಒಳಗೆ ಇರೋ ಕರ್ಮ ಮರ್ಮ ಎಲ್ಲವೂ ಅರ್ಥ ಆಗತ್ತೆ. ಅದೇನೇ ಆದರೂ ಸಿದ್ದು ಸರ್ಕಾರ ಜನರ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಜೀವಿಸೋ ಹಕ್ಕನ್ನ ಜನರಿಂದ ಕಿತ್ತುಕೊಳ್ತಾ ಇದೆ ಅನ್ನೋದನ್ನ ಸದ್ಯಕ್ಕೆ ಹೈಕೋರ್ಟ್ ಒಪ್ಪಿಕೊಂಡು ತಡೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಮುಂದಿನ ಆದೇಶದವರೆಗೂ ಜನೌಷಧ ಕೇಂದ್ರಗಳು ಓಪನ್ ಆಗೇ ಇರುತ್ತವೆ. ಇದು ಗೆಳೆಯರೆ, ಸಿದ್ದು ಸರ್ಕಾರಕ್ಕೆ ಹೈಕೋರ್ಟಲ್ಲಿ ಮತ್ತೊಂದು ಮುಖಭಂಗ ಆಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.